ಜನತೆಗೆ ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಮೈಸೂರು ದಸರಾ ಯುವ ಸಂಭ್ರಮದಲ್ಲಿ ಬಂದು ನಮ್ಮ ಸಿನಿಮಾ ತಂಡ ಪ್ರಚಾರ ಮಾಡಿದ್ವಿ. ನಮ್ಮ ಜೀವದ ಗೆಳತಿಯ ಹಾಡಿಗೆ ಪರ್ಫಾರ್ಮೆನ್ಸು ಮಾಡಿದ್ವಿ. ಉತ್ತಮ ಪ್ರತಿಕ್ರಿಯೆ ಸಿಕ್ತು. ನಮ್ಮ ಸಿನಿಮಾ ಪ್ರತಿ ಕರ್ನಾಟಕದಲ್ಲಿ ಪ್ರತಿ ಮನೆಗೂ ತಲುಪಬೇಕು ಅನ್ನೋದೇ ನಮ್ಮ ಸಂಕಲ್ಪ. ಅದನ್ನು ಇಟ್ಕೊಂಡೇ ಪ್ರತಿ ಜಿಲ್ಲೆಯಲ್ಲೂ ಹೋಗಿ ಪ್ರೆಸ್ ಮೀಟ್ ಮಾಡಿ ಎಲ್ರಿಗೂ ತಲುಪಬೇಕು ಅನ್ನೋ ಉದ್ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದು ತುಂಬ ಸಂತೋಷ ತಂದುಕೊಡ್ತಾ ಇದೆ. ಸೊ ಆದಷ್ಟು ಎಲ್ಲ ಕಡೆ ತಲುಪಿದ್ದೀವಿ ಅಂತ ನಂಬ್ತೀನಿ. ಮೈಸೂರು ಜನತೆ ಇವತ್ತವರೆಗೂ ಕನ್ನಡ ಚಿತ್ರರಂಗನ ಕಾಪಾಡ್ಕೊಂಡು ಬಂದಿದ್ದಾರೆ. ಆ ಸಾಲಲ್ಲಿ ನಮ್ಮನ್ನು ಕಾಪಾಡ್ತಾರೆ ಅಂತ ನಾನು ನಂಬ್ತೀನಿ. ಇವತ್ತು ಒಬ್ಬ ಪ್ರೊಡ್ಯೂಸರ್, ಒಬ್ಬ ನಿರ್ಮಾಪಕ ಉಳಿದ್ರೆ ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ 400 ಕುಟುಂಬ ಉಳಿಯುತ್ತೆ. ಮತ್ತು ಅವನು 10 ಸಿನಿಮಾ ಮಾಡ್ತಾನೆ. ಸೊ ಇನ್ನೊಂದು 10 ವರ್ಷ ಅವ್ರಿಗೆ ಕೆಲಸ ಸಿಗುತ್ತೆ. ಒಬ್ಬೊಬ್ಬನೇ ನಿರ್ಮಾಪಕ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸಿಂಗಲ್ ಸ್ಕ್ರೀನ್ಗಳು ಡೆಮಾಲಿಷ್ ಮಾಡ್ತಾ ಕ್ಲೋಸ್ ಮಾಡ್ತಾ ಬರ್ತಾಯಿದ್ದಾರೆ. ಸೊ ನಾಳೆ ಇದೇ ಪರಿಸ್ಥಿತಿ ಇವತ್ತು ಪ್ರೊಡ್ಯೂಸರ್ಗೂ ಆಗ್ತಾಯಿದೆ. ಒಬ್ಬೊಬ್ಬನೇ ಪ್ರೊಡ್ಯೂಸರ್ ಖಾಲಿ ಆಗ್ತಾಯಿದ್ದಾರೆ. ಸೊ ಆಗಬಾರ್ದು. ಹೇಗೆ ಎಲ್ಲ ಸಂತತಿಗಳು ಉಳಿಬೇಕು ಅಂತಿದೆಯೋ ಸಿನಿಮಾದಲ್ಲಿ ನಿರ್ಮಾಪಕ ಉಳಿಬೇಕು. ಸೊ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಕನ್ನಡ ಸಿನಿಮಾ ಮಾಡಿದ್ದೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ಪ್ರತಿ ಮನೆಗೂ ತಲುಪಬೇಕು ಅನ್ನೋ ಸಂಕಲ್ಪದಲ್ಲಿ ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್, ನಿಮಗೆ ಪೈಸಾ ವಸೂಲ್ ಮೂವಿ ಸರ್. 100% ಎಂಟರ್ಟೈನ್ಮೆಂಟು, ನೈಜ ಘಟನೆಗಳ ಆಧಾರಿತ ಸಿನಿಮಾ. ಸೀರಿಯಸ್ ಆಗಿರತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಇಲ್ಲ, ಇದು ಫುಲ್ ಫನ್ ಥ್ರಿಲ್ಡ್ ಕಾಮಿಡಿ ಆಗಿದೆ, ಎಂಟರ್ಟೈನ್ಮೆಂಟ್ ಇದೆ. ನೀವು ಕೊಡೋ ಕಾಸಿಗೆ ಜಸ್ಟಿಸ್ ಕೊಡೋ ಅಂಥ ಕೆಲಸ ನಾವು ಮಾಡಿದ್ದೀವಿ ಸರ್. ಸೊ ನಮ್ಮ ಉದಯ್ ಕುಮಾರ್ DK ಅವರು ಸಂಗೀತ ಇದೆ, ಎಡಿಟರ್ ಹರಿಪರಂ ಸಂಕಲನ, ನಮ್ಮ ಛಾಯಾಗ್ರಹಣ ರಾಜೀವ್ ಗಣೇಶನ್. ಸೊ ನಾನು ನಿರ್ದೇಶನ ಮಾಡಿದ್ದೀನಿ. ನನ್ನ ಸಹ ನಿರ್ದೇಶನ ನಮ್ಮ ವೈಷ್ಣವಿ ಸತ್ಯನಾರಾಯಣ ಅವರು ಮಾಡಿದ್ದಾರೆ. ಹೀಗೆ ಕಲಾವಿದರ ಬಗ್ಗೆ ಹೇಳೋಕ್ಕೆ ಬಂದರೆ ನಮ್ಮ ಇಮ್ರಾನ್ ಪಾಷಾ ಅವರು ಮುಖ್ಯ ಭೂಮಿಕೆಯಲ್ಲಿ ಮಾಡಿದ್ದಾರೆ. ರಚಾರಾಮ ಪೋಷಕ ಪಾತ್ರದಲ್ಲಿ, ಹಾಗೂ ಓಂಶ್ರೀ ಯಕ್ಷಿಫ್ ಹಾಸ್ಯ ನಟನಾಗಿ ಮಾಡಿದ್ದಾರೆ. ಹೀಗೆ ಪ್ರಭಾಕರ್ ರಾವ್, ಸಂಪತ್ ಕುಮಾರ್, ಬ್ಯಾಂಕ್ ಸಂಪತ್ತು, ಅಶ್ವಿನಿ ಶ್ರೀನಿವಾಸು, ಇವರೆಲ್ಲರೂ ನವೀನ್ ಕುಮಾರ್, ಇವರೆಲ್ಲರೂ ಮುಖ್ಯ ಪಾತ್ರದಲ್ಲಿ ಮಾಡಿದ್ದಾರೆ. ಸರ್, ಅಕ್ಟೋಬರ್ 17ನೇ ತಾರೀಕು ರಾಜ್ಯಾದ್ಯಂತ ಬರ್ತಾಯಿದ್ದೀವಿ. ಈಗ ಆಲ್ರೆಡಿ ಮಲ್ಟಿಪ್ಲೆಕ್ಸ್ಗಳು ಕನ್ಫರ್ಮ್ ಆಗಿದೆ. ಸಿಂಗಲ್ ಸ್ಕ್ರೀನು ಇನ್ನೊಂದು 2-3 ದಿನದಲ್ಲಿ. ಈಗ ಶುಕ್ರವಾರ, ಶನಿವಾರ, ಭಾನುವಾರ 2ನೇ ವಾರಕ್ಕೆ ಕಾಂತಾರ ಬಂದಿದೆ. ಸೊ ಕಾಂತಾರ ಅಲೆ ಇನ್ನೂ ಇದೆ. ಸೊ ನೆಕ್ಸ್ಟ್ ವೀಕಲ್ಲಿ ಸಿಂಗಲ್ ಸ್ಕ್ರೀನ್ಗಳದ್ದು ಗೊತ್ತಾಗುತ್ತೆ. ಹೌದು ಸರ್, ಜೀವದ ಗೆಳತಿಯ ಹಾಡಿಗೆ ರೀಲ್ಸ್ ಕಂಟೆಸ್ಟ್ ಮಾಡಿದ್ದೀವಿ. ಇನ್ನೂ ಕಂಟೆಸ್ಟ್ ನಡೀತಾ ಇದೆ. ನಮ್ಮ ಕಂಟೆಸ್ಟು ರಿಲೀಸ್ ಡೇಟ್ವರೆಗೂ ಇರುತ್ತೆ. ಸೊ ನಮಗೆ ವ್ಯೂಸ್ ಇಂಪಾರ್ಟೆಂಟ್ ಅಲ್ಲ, ಬೆಸ್ಟ್ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟು. ನಮ್ಮ ಜೀವದ ಗೆಳತಿಯ ಸಿನಿಮಾ ಸಾಂಗಿಗೆ ಯಾರು ರೀಲ್ಸ್ ಮಾಡ್ತಾರೆ ಅದೃಷ್ಟ ವಿಜೇತರಿಗೆ. ಅದೃಷ್ಟ ಅನ್ನೋದಕ್ಕಿಂತ ಯಾರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಅವರಿಗೆ ನಮ್ಮ ಸಿನಿಮಾ ತಂಡದ ಕಡೆಯಿಂದ 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸು ಮತ್ತು ಐಫೋನ್ ಕೊಡ್ತಾಯಿದ್ದೀವಿ.